ನಮಸ್ಕಾರ. ಪ್ರಸಿದ್ಧ ಕವಯತ್ರಿ ಶ್ರೀಮತಿ ಗೀತಾ ಹೆಚ್ ಇವರ ಒಂದು ಕವಿತೆಯ ಶೀರ್ಷಿಕೆ ಒಂದು ಮೌನ ವ್ಯಾಖ್ಯೆ. ಕನ್ನಡಿ ಅಣಗಿಸುತ್ತಿರಲಿಲ್ಲ ಮೊದಲೆಂದು ಹೀಗೆ, ಅಥವಾ ಈಗೀಗ ನನಗೆ ಹಾಗೆ ಅನಿಸುವುದೋ ಹೇಗೆ? ಮೊನಚಾಗಿ ಇರುವಂತೆ ಅದರ ಮುಗುಳುನಗೆ. ನಮ್ಮಲ್ಲಿ ಅದೆಷ್ಟು ಮಾತುಕತೆ, ಪಿಸುಮಾತು, ಹುಸಿ ಜಗಳ, ಹುಡುಗಾಟ ಬಿರುಸಿತ್ತು ವರ್ಷಗಳ ಹಿಂದೆ. ಕಂಬನಿಗೆ ಸಂತೈಸಿ ಗೆದ್ದಾಗ ಹೂಮುತ್ತು, ಏನಿತ್ತು ಏನಿಲ್ಲ ಕಣ್ಣ ಮುಂದೆ. ಹಲ್ಲು ಮೂಡುವ ಮೊದಲು ಕಂಡ ನೆನಪಿದ್ದಿರದು, ಬಾಲ್ಯಕ್ಕೆ ಕೂಡ ಇರಲಿಲ್ಲ ನಿನ್ನ ಭೇಟಿಯಾಗುವ ದರದು. ಗಲ್ಲದಲ್ಲಿ ಸುಳಿವ ಗುಳಿ ಆಗೊಮ್ಮೆ ಈಗೊಮ್ಮೆ ಹಿತವಾಗಿ ಬಂದಾಗ ನಿನ್ನ ಬಳಿ ಬರಿಬರಿದೇ ಛೇಡಿಸಿದೆ. ಸಖಿಯಾಗಿ ಸಖನಾಗಿ ಬಿದ್ದಾಗ ಹಿಡಿದೆತ್ತಿ ಆರೈದೆ ಒಲವಿರಿಸಿ, ಮತ್ತೆ ಛಲ ತಲೆ ಎತ್ತಿ ನಡೆಯುವಂತೆ. ದಿನ ರಾಶಿ ನಕ್ಷತ್ರ ಹಾಸಿ ಹೊಡ ಮರಳಿ ಕಣ್ಣ ಮುಚ್ಚಾಲೆ ಭವಿತವ್ಯದ ರಳೆಲೆಗೆ. ವರ್ತಮಾನದ ಕುಡಿಗೆ ಬೇರಾಗಿ ನೀರುಣಿಸಿ ಪೊರೆವ ಇತಿಹಾಸ ಲೀಲೆ. ಸಮಯ ಸರಿದಂತೆ ಬರಲಾರದೆ ನನ್ನೆದುರು ಮತ್ತೆ ಮರುಕಳಿಸಿದ ನೆನಪು. ಒತ್ತರಿಸಿ ಬಂದಂತೆ ಹೊಕ್ಕಳಿನ ನಂಟಲ್ಲಿ ಬೆಚ್ಚನ್ನ ಬಿಸುಪು. ಸುರಿಮಳೆಯ ಹೊತ್ತಲ್ಲಿ ಜೀವನದಿಯಲೆ ಏರಿ ಹೂವಂತೆ ಕಿರುನಾವೆ ನಲಿಯುವಂತೆ. ಕಾವಳವ ತರಿದೊಗೆದು ಬೆಳಕ ಸೀಮೆಯ ತೆರೆದು ಕಾರುಣ್ಯ ಪ್ರಭೆಯನ್ನೇ ಬಿತ್ತಿ ಬೆಳೆದೆ. ಆತ್ಮದರಿವಿನ ದೀಪ ಆರದಂತೆ. ಈಗಿಲ್ಲಿ ಕಾಣುವುದು ಯಾರು? ತಾಯಿಯೊಲುಮೆಯ ಕಣ್ಣೋ, ತಂದೆಯೆತ್ತರ ನಿಲುವೋ, ಪೂರ್ವಿಕರ ಗುಣಚಹರೆ, ವಿರಜೆ ತೀರದ ಮಣ್ಣೋ. ಕನ್ನಡಿ ನಿರುಕಿಸುವುದೀಗ ಮೊದಲೆಂದೂ ನೋಡಿರದ ಹಾಗೆ, ಅಥವಾ ಈಗೀಗ ನನಗೆ ಗಾಢವಾಗಿರಬಹುದು. ಅಂತರಂಗದ ಬೆಸುಗೆ ಅದರೊಂದಿಗೆ ಒಂದು ಮೌನ ವ್ಯಾಖ್ಯೆಗೆ ಭಾಷ್ಯ ಬರೆದ ಹಾಗೆ. ಧನ್ಯವಾದಗಳು.